ಸೊ ಮಾಡಲ್ಲ ಅಂತ ಹೇಳಿದೆ, ಮಾಡಿದೀನಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ವಿಷಯ ಇರುತ್ತೆ ಅಂತ ಅಲ್ಲ. ಪ್ರಾಬಬ್ಲಿ ಮದ್ವೆ ಆದ್ಮೇಲೆ, ಸೊ ನೀವು ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತೀರಾ? ಇನ್ನೊಂದು ಪ್ರಶ್ನೆ, ನಿಮ್ಗೆ ಕೋಪ ಬರ್ಸ್ಬೋದು ಆದ್ರೂ ಕೇಳ್ತೀನಿ. ಐ ಲವ್ ಯು ಸಿನಿಮಾದಲ್ಲಿ ಒಂದು ಸಾಂಗ್ ತುಂಬಾ ಇಂಟಿಮೆಸಿ ಸೀನ್ಸ್ ಇತ್ತು, ಅದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯ್ತು. ಆ ಸಾಂಗ್ ಆದ್ಮೇಲೆ ನೀವು ಕಣ್ಣೀರ್ ಹಾಕ್ತಾ ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರಿ, ನಾನು ಮುಂದೆ ಈ ತರ ಸೀಕ್ವೆನ್ಸ್ ಗಳನ್ನ ಮಾಡಲ್ಲ ಇರೋದನ್ನ. ಬಟ್ ಈ ಸಾಂಗ್ ಅಲ್ಲೂ ಸಾಂಗ್ ತುಂಬಾ ಚೆನ್ನಾಗಿದೆ. ಒಂದ್ ಕಡೆ ಒಂದು ಸಣ್ಣದೊಂದು ವಿಷಯ ತುಣುಕು ಬರುತ್ತೆ ಆ ತರದ್ದು. ಸೊ ಅದ್ರ ಬಗ್ಗೆ ನಿಮ್ ಕಮೆಂಟ್. ಸೊ ಮಾಡಲ್ಲ ಅಂತ ಹೇಳಿದೆ, ಮಾಡಿದೀನಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ವಿಷಯ ಇರುತ್ತೆ ಅಂತ ಅಲ್ಲ. ಪ್ರಾಬಬ್ಲಿ ಮದ್ವೆ ಆದ್ಮೇಲೆ, ಸೊ ನೀವು ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತೀರಾ? ಅಲ್ಲ, ಇಲ್ಲಿ ತುಂಬಾ ಜನ ಮದ್ವೆ ಆಗಿದ್ದಾರೆ. ಐ ಆಮ್ ಸಾರಿ ಟು ಆಸ್ಕ್ ದಿಸ್ ಕ್ವೆಶ್ಚನ್. ಯಾರನ್ನೂ ಎಂಬರೇಜ್ ಮಾಡಕ್ಕಂತ ಇಲ್ಲ. ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತಾರೆ ಜನರಲ್ ಆಗಿ? ಏನ್ ಮಾಡ್ತಾರೋ? ರೊಮ್ಯಾನ್ಸ್ ಮಾಡ್ತಾರಲ್ವಾ? ಅದೇ ಮಾಡಿರೋದು ನಾವು. ಡೀಟೇಲ್ ಆಗಿ ಹೋಗಿಲ್ಲ, ಸ್ವಲ್ಪ ಬೇಸಿಕ್ ಅಷ್ಟೇ ಇರೋದು ಶಾರ್ಟ್ ಅಲ್ಲಿ, ಸೀನ್ ಅಲ್ಲಿ. ತುಂಬಾ ಜನಕ್ಕೆ ಆ ಪ್ರಶ್ನೆ ಇತ್ತು. ಅದಕ್ಕೆ ಅದೇ ನಾನ್ ಮಾಡಲ್ಲ ಅಂದ್ರೆ, ಮಾಡಿದೀನಿ ಅಂದ್ರೆ ಅದಕ್ಕೊಂದು ಏನೋ ಒಂದು ರೀಸನ್ ಇದೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಮಾಡಲ್ಲ ಅಂತ ಹೇಳಿದೆ,